ಬೆಂಡೆಕಾಯಿ ಹಾಕಿ ಆರೋಗ್ಯಕರವಾದಂತಹ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಗ ಆಗುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಇದನ್ನು ಮಾಡಿ ಹಾಕ್ಬೋದು. ಹಾಗೆ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ತರಕಾರಿ ಕೂಡ ಸೇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮಾಮೂಲಿ ಅನ್ನ ಹೇಗೆ ಮಾಡ್ಕೋತೀವೋ ಉದುದ್ರಾಗಿ ಹಾಗೆ 1-2 ನೀರು ಹಾಕಿ 2 ಡ್ರಾಪಷ್ಟು ಎಣ್ಣೆ ಹಾಕಿ ನಾನು ಅನ್ನನ ಮಾಡ್ಕೋತಾ ಇದ್ದೀನಿ. ಇದನ್ನು ಹೈ ಫ್ಲೇಮ್ನಲ್ಲಿ 2 ವಿಸಿಲ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು 1/4 kg ಅಳತೆ ಮಾಡಿಲ್ಲ, ಬಟ್ ಅಂದಾಜು ಮೇಲೆ ಒಂದು 1/4 kg ಬೆಂಡೆಕಾಯಿನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು ಮತ್ತು ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ತೇವಾಂಶ ಇರಬಾರ್ದು, ಇಲ್ಲಾಂದರೆ ತುಂಬ ಲೋಳೆ ಲೋಳೆ ಆಗಿಬಿಡುತ್ತೆ. ಸೊ ಆದಷ್ಟು ಡ್ರೈ ಆಗಿರೋ ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಒಂದು ಅರ್ಧ ಇಂಚಷ್ಟು ಸೈಜಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಕಡಿಮೆ ಎಣ್ಣೆ ಹಾಕಿ ನಾನು ಈ ಒಂದು ಚಿತ್ರಾನ್ನ ರೆಡಿ ಮಾಡ್ತಾ ಇರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು. ವೆಯ್ಟ್ ಲಾಸ್ ಮಾಡ್ತಿರೋರು ಕೂಡ ತಿನ್ಬೋದು, ಹಾಗೆ ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಇದೆಲ್ಲ ಇರೋರು ಕೂಡ ಆರಾಮಾಗಿ ತಿನ್ಬೋದು. ಆ್ಯಂಡ್ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಂಡೆಕಾಯಿ ಇಷ್ಟ ಇಲ್ಲ ಅನ್ನೋರು ಕೂಡ ಈ ಥರ ಮಾಡಿಕೊಟ್ರೆ ತಿಂತಾರೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಬೆಂಡೆಕಾಯಿನ. ನಾನು ಇನ್ಸ್ಟಾ ಪೇಜ್ನಲ್ಲಿ ನಾನು ವೆಯ್ಟ್ ಲಾಸ್ಗೆ ಡೈಲಿ ಏನು ತಿಂತೀನಿ ಅನ್ನೋದು ಕೂಡ ಸ್ಟೋರೀಸಲ್ಲಿ ಹಾಕ್ತಿರ್ತೀನಿ. ಸೊ ನೀವು ಕೂಡ ಬೇಕು ಅಂದರೆ ಚೆಕ್ ಮಾಡಿ, ಇನ್ಸ್ಟಾ ಪೇಜ್ನ ನೋಡ್ಬೋದು. ಈಗ ಬೆಂಡೆಕಾಯಿನ ನಾನು ಕಟ್ ಮಾಡಿದ್ದಾಗಿದೆ. ಬಾಣಲಿಗೆ 2 ಟೀ ಸ್ಪೂನಷ್ಟು ತುಂಬ ಕಡಿಮೆ ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ತೆಂಗಿನೆಣ್ಣೆ ಬಳಸ್ತಾ ಇದ್ದೀನಿ. ಈ ಒಂದು ಬೆಂಡೆಕಾಯಿನ ಕಟ್ ಮಾಡಿರೋದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಇದ್ರ ಲೋಳೆ ಎಲ್ಲ ಹೋಗಬೇಕು. ಇದಕ್ಕೆ ಉಪ್ಪು ಅರಿಶಿನ ಏನೂ ಹಾಕ್ತಾಯಿಲ್ಲ, ಇದಕ್ಕೆ ಹಾಕ್ತಾಯಿಲ್ಲ ಹುರಿಯೋಕ್ಕೆ. ಆಮೇಲೆ ಚಿತ್ರಾನ್ನದ ಒಗ್ಗರಣೆ ಮಾಡ್ಕೊಳ್ಳೋವಾಗ ಅದಕ್ಕೆ ಅರಿಶಿನ ಉಪ್ಪು ಎಲ್ಲ ಹಾಕ್ತೀನಿ. ಇದಕ್ಕೆ ಉಪ್ಪು ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಆವಾಗ ಇನ್ನೂ ಜಾಸ್ತಿ ಲೋಳೆ ಲೋಳೆ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಒಂದು 5-6 ನಿಮಿಷ ಅಥವಾ 7-8 ನಿಮಿಷ ಸಣ್ಣೂರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದ್ರದ್ದು ಒಂಚೂರು ಲೋಳೆ ಅಂಶ ಇರಬಾರ್ದು, ಅಷ್ಟು ಹುರ್ಕೋಬೇಕು. ಬೇಕಿದ್ರೆ ಇದೇ ಬಾಣಲಿನ ತೊಳೆದು ಬಿಡಬೇಕಾದ್ರೂ ನೀವು ಒಗ್ಗರಣೆ ಮಾಡ್ಕೋಬೋದು. ಬಟ್ ಈ ಥರ ಸ್ವಲ್ಪ ಸೀದಂಗೆ ಆಗಿದೆಯಲ್ಲ ಪಾತ್ರೆ ಕೆಳಗಡೆ, ಅಲ್ಲಿಗೆ ಒಗ್ಗರಣೆ ಅದಕ್ಕೆ ಮತ್ತೆ ಎಣ್ಣೆ ಹಾಕಿ ಮಾಡಬೇಡಿ. ಇಲ್ಲ ಬೇರೆ ಬಾಣಲಿಲಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇದನ್ನೇ ತೊಳೆದುಬಿಟ್ಟು ಒಗ್ಗರಣೆ ರೆಡಿ ಮಾಡಿಕೊಂಡ್ರೆ ಆಯಿತು. ನಾನು ಬೇರೆ ಒಂದು ಬಾಣಲಿಗೆ ಮತ್ತೆ ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಜಸ್ಟ್ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ. ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿ ಒಂದು ಸ್ವಲ್ಪ ಬೇಳೆ ಎಲ್ಲ ಬಣ್ಣ ಬದಲಾಗಬೇಕು, ಅಷ್ಟು ತನಕ ಹುರ್ಕೊಂಡ್ರೆ ಸಾಕು. ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಂಡು ಎಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿ ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಸೊ ಹಾಗಾಗಿ ಯಾರ್ಯಾರು ಈರುಳ್ಳಿ ತಿನ್ನಲ್ವೋ ಅಥವಾ ಬೇರೆ ಯಾವುದಾದ್ರೂ ಹಬ್ಬದ ಟೈಮಲ್ಲಿ ನೀವು ಮಾಮೂಲಿ ಚಿತ್ರಾನ್ನ ಮಾಡೋಕ್ಕೆ ಬೇಜಾರು ಅಂದರೆ ಈ ಥರ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಬೆಂಡೆಕಾಯಿ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತು ಎಣ್ಣೆಲಿ. ಆಲ್ರೆಡಿ ಹುರಿದಿರೋದ್ರಿಂದ ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಅಜ್ಖಾರದ ಪುಡಿ ಹಾಗೆಯೇ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಹಾಗೆಯೇ ಬೆಂಡೆಕಾಯಿಗೆ ರುಚಿಗೆ ಉಪ್ಪನ್ನು ಹಾಕೋತಾ ಇದ್ದೀನಿ. ಅನ್ನ ಹಾಕಿದ್ಮೇಲೆ ಮತ್ತೆ ನಾನು ಉಪ್ಪು ಹಾಕ್ತೀನಿ. ಸೊ ಕಾಯಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಅಚ್ಕಾರದ ಪುಡಿನೂ ಜಾಸ್ತಿ ಹಾಕೋಬೋದು. ಮಸಾಲೆ ಎಲ್ಲ ನಿಮಗೆ ಹೇಗೆ ಇಷ್ಟನೋ ಹಾಗೆ ಹಾಕೋಬೋದು. ಇದಕ್ಕೇನು ಜಾಸ್ತಿ ಬೇರೆ ಮಸಾಲೆಗಳು ಕೂಡ ಬೇಡ. ಗರಂ ಮಸಾಲೆ ಎಲ್ಲ ಹಾಕಿದ್ರೆ ಅದೇ ಒಂಥರ ಬೇರೆ ಟೇಸ್ಟ್ ಬಂದುಬಿಡುತ್ತೆ, ಚಿತ್ರಾನ್ನ ಅಂತ ಅನಿಸೋದಿಲ್ಲ. ಹಾಗಾಗಿ ನಾನು ಬರೀ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ. ಸ್ಪೈಸಿಯಾಗಿ ತಿನ್ನೋಕೆ ಇಷ್ಟಪಡೋರು ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು. ಈಗ ಅನ್ನಕ್ಕೆ ಕೂಡ ನಾನು ಉಪ್ಪನ್ನ ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಆದಷ್ಟು ಸಣ್ಣ ಊರಿನಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ವಲ್ಪ ಐರನ್ ಬಾಣಲಿ ಯೂಸ್ ಮಾಡಿರೋದ್ರಿಂದ ಬೇಗ ಅನ್ನ ತಳದಲ್ಲೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಆದಷ್ಟು ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನ ಒಂದು 5 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಸೊ ದಟ್ ಬೆಂಡೆಕಾಯಿ ಹಾಕಿರೋ ಮಸಾಲೆ ಎಲ್ಲ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಕೊನೆಯಲ್ಲಿ ಗ್ಯಾಸೆಲ್ಲ ಆಫ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದ್ರೆ ಬೆಂಡೆಕಾಯಿ ಚಿತ್ರಾನ್ನ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಯಾರು ಬೇಕಾದರೂ ತಿನ್ಬೋದು. ಬೆಂಡೆಕಾಯಿ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಲಂಚ್ ಬಾಕ್ಸ್ಗೆ ಹಾಕಿ ನೋಡಿ, ತುಂಬ ರುಚಿಯಾಗಿರುತ್ತೆ.